ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದುಕೊಂಡಿದ್ದು ಮಹಿಳೆಯರ ಸಬಲೀಕರಣಕ್ಕೆ ಮಹಿಳೆಯರಿಗಾಗಿ ಬಹಳಷ್ಟು ಸೌಲಭ್ಯಗಳನ್ನು ನೀಡಿದ್ದು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ 5 ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತು ಪ್ರತಿ ತಿಂಗಳು 2,000 ನೀಡುವ ಮೂಲಕ ಅನುಕೂಲ ಮಾಡಿಕೊಟ್ಟಿದೆ ಎಂದು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯಾ ರೆಡ್ಡಿ ತಿಳಿಸಿದರು. ಮಹಿಳೆಯರಿಗೆ ಪಕ್ಷದ ಸಾಧನೆಗಳ ಬಗ್ಗೆ ಹಾಗೂ ಕಾಂಗ್ರೆಸ್ ಸರ್ಕಾರ ನೀಡಿರುವ ಸೌಲಭ್ಯಗಳ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ತಿಳಿಸುವುದರ ಮೂಲಕ ಹೆಚ್ಚು ಮಹಿಳೆಯರನ್ನ ಪಕ್ಷಕ್ಕೆ ಸೇರಿಸಿ ಜಿಲ್ಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ಬಲಪಡಿಸಲು ಶ್ರಮಿಸೋಣ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಕಾರ್ಯಾಧ್ಯಕ್ಷರಾದ ಊರಬಾಗಿಲು ಶ್ರೀನಿವಾಸ್, ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಮತಾ ರೆಡ್ಡಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರತ್ನಮ್ಮ, ಕೆಪಿಸಿಸಿ ಪದಾಧಿಕಾರಿಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಸೊ ನಂದೇನು ಇಶ್ಯೂ ಇಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಇಷ್ಟು ಜನ ನಾವು ಗಂಡಸರು ಯಾರ್ಯಾರು ಇದ್ದೀರಲ್ಲ, ನಿಮ್ಮ ಮನೆಯಿಂದ ನಿಮ್ಮ ಹೆಣ್ಮಕ್ಳು ಅಥವಾ ಹೆಂಡತಿ ಬಂದಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಬಹಳಷ್ಟು ಹೆಣ್ಮಕ್ಳು ಬಂದಿದ್ದೀರಾ. ಇದಕ್ಕೆ ಇನ್ನೇ ಅಲ್ಲ, ಪ್ರತಿಯೊಂದು ಜಿಲ್ಲೆದಲ್ಲೂ ಎಷ್ಟು ಜನ ಕಾರ್ಯಾಧ್ಯಕ್ಷರಾಗಿ, ವರ್ಕಿಂಗ್ ಪ್ರೆಸಿಡೆಂಟ್ಸು, ಸೆಕ್ರೆಟರಿಗಳು, ಮೆಂಬರ್ಸ್, ಅವ್ರ ಹೆಣ್ಮಕ್ಳು ಬಂದ್ರೆ ನಮ್ಮ ಮಿಕ್ಕಿದ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಆಗುತ್ತೆ. ಸೊ ಅದನ್ನ ನಾವು ಇನ್ನು ಮೇಲೆ ಅದನ್ನ ಜಾಸ್ತಿ ಮಾಡಬೇಕು ಅಂತ. ಯಾಕಂದ್ರೆ ನೀವು ಒಂದಷ್ಟು ನೋಡಿರ್ಬೋದು, MLAs ಕೆಲಸ ಮಾಡಿದಾಗ ಅವ್ರ ಮನೇಲಿ ಹೆಂಡತಿರು ಮಕ್ಕಳು ಬಂದು ಕೆಲಸ ಮಾಡ್ತಾರೆ. ಅದೇ ಎಲೆಕ್ಷನ್ ಟೈಮಲ್ಲಿ ಅಲ್ಲ, ಅಷ್ಟೇ ಅಲ್ಲ, ಮಾಮೂಲಿ ಟೈಮಿಗೆ ಹೊರಗಡೆ ಬರಬೇಕು. ಸೊ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕು. ಸೊ ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಆಲ್ವೇಸ್ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಗ್ರಾಸ್ ರೂಟ್ ಏನಿದೆ ಅಲ್ಲ ಅದನ್ನ ನಾವು ತಿಳ್ಕೋಬೇಕು ಅಂತ. ಸೊ ಅದನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೆ ಇಶ್ಯೂಸ್ ಏನು ಹೇಳಿದ್ರಲ್ಲ, ಇದು ಎಲ್ಲ MLAs, MPs ಎಲ್ಲ ಸ್ವಲ್ಪ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಇದೆ. ನೀವು ಹೇಳ್ದಂಗೆ ಇದು ನಾವು ಗಮನಕ್ಕೆ ಸೌಮ್ಯ ರೆಡ್ಡಿ ಅವರು, DK ಶಿವಕುಮಾರ್ ಗಮನಕ್ಕೂ ತರ್ತಾರೆ ಈ ತರ ಇದೆ ಇಶ್ಯೂಸ್ ಅಂತ. ಬಟ್ ಅವ್ರು ಇಲ್ಲಿ ಬಂದಿರೋದ ಮಹಿಳಾ ಸ್ಟ್ರಾಂಗ್ ಮಾಡಬೇಕು ಟೀಮ್. ನಮ್ಮ ಆತ್ಮೀಯ ರೆಡ್ಡಿ ಅವರು ಅವರು ನಾನು ಮಾತಾಡ್ತೀನಿ. ಸೌಮ್ಯ ನಮ್ಮ ಮೇಡಮ್ನವರಿಗೆ ನನ್ನ ನಮ್ಮೆಲ್ಲ ಮುಖಂಡರ ನಂತರ ಗಮನಕ್ಕೆ ಮಾತನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಜವಾಬ್ದಾರಿ. ಮೇಡಮ್ನವರೇ, ನಾನು ಲಕ್ಷ್ಮೀನಾರಾಯಣ ಅಧ್ಯಕ್ಷರಾದ ನಾವಾದ ನಂತರ ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಗೆಲುವಿಗೆ ಶ್ರಮಿಸಿದೆ. 4 ಶಾಸಕರನ್ನ ಗೆಲ್ಲಿಸಿದೆ. ಅದಾದ್ಮೇಲೆ ಎಲ್ಲ ನಗರಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಈಗ ಮಾಮೂಲಿ ನಮ್ಮ ಸುದಿನ ಕೋಲಾರ ಜಿಲ್ಲೆಗೆ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಏಕೆಂತಂದರೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕಿ ಹಾಗೆಯೇ KPCCಯ ಮಹಿಳಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷವಾಗಿರತಕ್ಕಂತಹ ನಮ್ಮ ಸೌಮ್ಯಾ ರೆಡ್ಡಿ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು, ಕೋಲಾರ ಜಿಲ್ಲೆಯ ಜನಗಳ ಮೇಲೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಭಿಮಾನ ಇಟ್ಟು ನಮ್ಮ ಇವತ್ತು ಕಾಂಗ್ರೆಸ್ ಭವನಕ್ಕೆ ಬಂದು ಅವರೇ ಸ್ವತಃ ನಾನು ವಿಸಿಟ್ ಮಾಡಬೇಕು ಅಂತಿದ್ದೀನಿ. ಮಹಿಳಾ ಕಾಂಗ್ರೆಸ್ ಎಲ್ಲ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಾನು ಮಾತಾಡಿಸ್ಬೇಕು. ಅವನೇ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ನಾನು ಮಾತಾಡಿಸ್ಬೇಕು. ನಿಮ್ಮ ಜೊತೆ ಒಂದಷ್ಟು ಕಾಲ ಕಳಿಬೇಕು ಅಂತೇಳಿ ಇವತ್ತು ನಮ್ಮ ಜೊತೆ ಇರೋದೇ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೌಮ್ಯ ರೆಡ್ಡಿ ಅವರು ಅಂಡ್ ಡೈನಮಿಕ್ ಲೀಡರ್ಶಿಪ್ ಅವ್ರದ್ದು. ಯಾಕಂತಂದ್ರೆ ಮೊನ್ನೆ ಒಂದು ಬೇಸರದ ಸಂಗತಿ ಏನಂತಂದ್ರೆ ಅವರು ಈ ರಾಜ್ಯದಲ್ಲಿ ಮಂತ್ರಿಗಳಾಗಬೇಕಾಗಿತ್ತು. ವಿಶೇಷವಾಗಿ ಎಲ್ಲ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ಆಗಸ್ಟ್ ಇಂದ ನಾನು ಪ್ರತಿಯೊಂದು ಜಿಲ್ಲೆ ಭೇಟಿಯಾಗಿ ಪ್ರವಾಸ ಮಾಡಿ ನಮ್ಮ ಮಹಿಳೆಯರು, ಕಾರ್ಯಕರ್ತರು ಅವರ ಕಷ್ಟ ಸುಖ, ಅವರ ಅಭಿಪ್ರಾಯಗಳನ್ನ ತಗೊಂಡು ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಮೆಂಬರ್ಶಿಪ್ಪು ಸಹ ಸೆಪ್ಟೆಂಬರಿಂದ ಪ್ರಾರಂಭ ಆಗಿದೆ. ನಿಮಗೆ ತಿಳಿದಿರುವಾಗಿ 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಅನೇಕ ಅಭಿವೃದ್ಧಿ ಕೆಲಸಗಳು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಕೋಲಾರಲ್ಲೂ ಸಹ ಆಗ್ತಾ ಇದೆ. ನಾನು ವಿಶೇಷವಾಗಿ ಎಲ್ಲ ನಮ್ಮ ಕೋಲಾರಿನ ಎಲ್ಲ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಮತ್ತೆ ಎಲ್ಲ ನಮ್ಮ ಪಕ್ಷದ ಹಿರಿಯರ ಪರವಾಗಿ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದರೆ ಇಷ್ಟು ಜನ ಶಾಸಕರು ಬಂದಿದ್ದಾರೆ ಅಂದರೆ ಅವರು. ಆಮೇಲೆ ಪಂಚ ಗ್ಯಾರಂಟಿಗಳು ಸಹ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ
ಕನಿಷ್ಠ 50ರಿಂದ 70 ಸಾವಿರ ಜನರಿಗೆ, ಮಹಿಳೆಯರಿಗೆ, ಕುಟುಂಬಗಳಿಗೆ 2,000 ರೂಪಾಯಿ ಸೇರ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ಒಳ್ಳೇದಾಗಬೇಕು, ಸ್ವಾವಲಂಬಿ ಆಗಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಈ ಉಚಿತ ಬಸ್ಸು, 2,000 ರೂಪಾಯಿ, ಮತ್ತು ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಈ ಪಂಚ ಗ್ಯಾರಂಟಿಗಳು ಸಹ ರೂಪಿಸ್ಕೊಂಡು ಮಾಡ್ತಾ ಇದ್ದೀವಿ. ಅದೇ ಅಲ್ಲ, ಈಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಹೀಗೆ ಮಹಿಳೆಯರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಹೂಡಿಕೆ ಮಾಡಿ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಸ್ವಾಭಿಮಾನದಿಂದ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಅವಳು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ದಾಳೆ. ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಗಾಡಿ ಇರ್ಬೋದು,